ಇನ್ನು ಬೆಂಗಳೂರಿನಲ್ಲಿ ಮಹಾಮಳೆ, ಜನ ಅಂತೂ ಹೈರಾಣ ಆಗ್ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿ ಜನರಿಗೆ ಬೋಟ್ ಭಾಗ್ಯ. ಬೆಂಗಳೂರಿನಲ್ಲಿ ಪೋರ್ಟ್ ಇದೆ ಅಂತ ಯಾರೋ ಪಾಕಿಸ್ತಾನದ ಅಧಿಕಾರಿ ಹೇಳಿದ್ದಾರೆ. ಬೆಂಗಳೂರು ಪೋರ್ಟನ್ನು ನಾವು ಹೊಡೆದಾಕ್ಬಿಟ್ಟಿದ್ದೀವಿ ಅಂತ. ಈಗ ಬೆಂಗಳೂರಿನಲ್ಲಿ ಬೋಟ್ ಭಾಗ್ಯ ಅಂದರೆ ಜನ ಆಟೋ ಕಾರಲ್ಲಿ ಓಡಾಡೋದಕ್ಕಿಂತ ಹೆಚ್ಚಾಗಿ ಬೋಟಲ್ಲಿ ಓಡಾಡ್ತಾ ಇದ್ದಾರೆ. ಹಲವಾರು ಏರಿಯಾಗಳಿದೆ ಈ ರೀತಿ. ನಾವು ಯಾವಾಗಲೂ ಕೂಡ ನಿಮ್ಗೆ ಹೇಳ್ತಾ ಇದ್ವಿ ಸಾಯಿ ಲೇಔಟ್ ಬಗ್ಗೆ. ಜನರನ್ನು ಅವರವರ ಮನೆಯಿಂದ ಹೊರಗೆ ಕರ್ಕೊಂಡು ಬಂದು ಸುರಕ್ಷಿತ ಜಾಗಕ್ಕೆ ಬಿಡೋದಕ್ಕೆ ರಕ್ಷಣಾ ತಂಡದವರು ಈಗಾಗಲೇ ಬೋಟನ್ನು, ರಬ್ಬರ್ ಬೋಟ್ಗಳನ್ನ ಬಳಸ್ತಾ ಇದ್ದಾರೆ. ಕೇವಲ ಮನುಷ್ಯ ಅಂತಲೇ ಅಲ್ಲ, ಪ್ರಾಣಿಗಳನ್ನು ಹೊತ್ತು ತರ್ತಾ ಇದ್ದಾರೆ. ನೀವು ಮನೆಯಲ್ಲೇ ಎಷ್ಟು ದಿನ ಅಂತ ಕೂತಿರ್ತೀರಾ? ಕಷ್ಟ. ಏನು ಪರಿಸ್ಥಿತಿ ಅಂದರೆ ಬೋಟ್ ಗೀಟ್ ಕೊಟ್ಬಿಟ್ರೆ ಆರಾಮಾಗಿ ಒಂದು ಬೆಂಗಳೂರಿಗೆ ಗೌರ್ಮೆಂಟ್ ಸರ್ಕಾರದಿಂದ ಬೋಟ್ ಗೀಟ್ ಕೊಟ್ಬಿಟ್ರೆ ಆರಾಮಾಗಿ ಮಳೆ ನೀರಲ್ಲಿ ಬೋಟಲ್ಲಿ ಹೋಗಿ ಆರಾಮಾಗಿ ಜೀವನ ಮಾಡ್ಬೋದು ಸರ್. ಅಂಥ ತಿಳ್ಕೊಂಡು ಅಂಥ ಜೀವನ ಮಾಡ್ಬೋದು ಸರ್. ಒಂದು ಬೀದಿ ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲಂದ್ರೂ ತುಂಬ ಕಷ್ಟ ಇದೆ ಸರ್. ಜನಗಳು ಸಾಯ್ತಾ ಇದ್ದಾರೆ, ಮರಗಳು ಬಿದ್ದು ರೋಡಲ್ಲಿ, ವೆಹಿಕಲ್ ಆಕ್ಸಿಡೆಂಟು, ತುಂಬ ಕಷ್ಟ ಇದೆ ಸರ್. ಜೀವನ ಮಾಡೋದಂದ್ರೆ ತುಂಬ ಕಷ್ಟ ಇದೆ. ಹಿಂಗೆ ಹೋದರೆ ತುಂಬ ಅಧ್ವಾನ ಆಗ್ಬಿಡುತ್ತೆ ಸರ್ ನಮ್ಮ ಬೆಂಗಳೂರು ಸಿಟಿ. ಆ ಥರ ಮಾಡಿದ್ರೆ ತುಂಬ ಒಳ್ಳೇದು ಅನಿಸುತ್ತೆ ಸರ್. ಯಾಕಂದರೆ ಗಾಡಿ ಓಡ್ಸೋಕೆ ಆಯ್ತಾ ಇಲ್ಲ. ಮಳೆ ಬರೋದ್ರಿಂದ 10 ಆಕ್ಸಿಡೆಂಟ್ ಆಗೋ ಕಡೆ 75 ಆಕ್ಸಿಡೆಂಟ್ ಆಗುತ್ತೆ. ಎಲ್ಲ ಟೂ ವೀಲರ್ಗಳು ಇವಾಗ ಓಡಿಸೋ ಗಾಡಿ ನೀವು ನೋಡಿದ್ರಾ, ಎಲ್ಲದರಲ್ಲೂ 30ರಲ್ಲಿ ಹೋದ್ರೇ ಗಾಡಿ ಸ್ಕಿಟ್ ಆಗುತ್ತೆ. ಮನೇಲಿ ಹೋದರೆ ಎಲ್ಲ ಕಡೆ ಗುಂಡಿ ಅಲ್ಲ ಬೀಳೋದೆ. ಹಾಸ್ಪಿಟ್ಲಲ್ಲಿಗೆ ಮಲ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಅಷ್ಟೊಂದು ಗುಂಡಿಗಳಾಗ್ಬಿಟ್ಟಿದೆ. ಆಕ್ಸಿಡೆಂಟ್ ಜಾಸ್ತಿ ಹೆಚ್ಚಾಗೋ ಕಾರಣ ಏನಂದರೆ ರೋಡ್ ಕೆಲಸ ಸರಿಯಾಗಿ ಮಾಡ್ತಾಯಿಲ್ಲ. ಅವ್ರು ಮಾಡಿದರೆ ನಮಗೆ ಬೋಟ್ ನಾವು ಕೇಳ್ತಾ ಇರಲಿಲ್ಲ. ಇವಾಗಿರೋ ಪರಿಸ್ಥಿತಿ ನೀವು ಬೋಟ್ ಕೊಟ್ಟರೆ ನಮಗೆ ತುಂಬ ಸೌಕರ್ಯ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಓಡಾಡೋಕ್ಕಂತೂ ಗಾಡಿಯಲ್ಲಂತೂ ಆಗೋದಿಲ್ಲ. ಹೆಂಗಿದ್ರು ಹೋಗಿ ನಾವು ಬಿದ್ದು ಹಾಸ್ಪಿಟ್ಲಿಗೆ ಹೋಗಿ ಸೇರೋಕ್ಕೆ ಬದಲು ಬೋಟಲ್ಲಿ ಕುತ್ಕೊಂಡು ನಿಧಾನ ಹೋಯ್ತೀವಿ ಕೆಲಸಕ್ಕೆ. ಏನೊಂದು ಸಹಾಯ ಮಾಡಿ ಜನಗಳನ್ನ ಉಳಿಸಿ. ಎಷ್ಟು ದಿನ ಅಂತ ಹಿಂಗೇ ನಡೀತಾ ಇರೋದಂತನೇ ಗೊತ್ತಾಯ್ತಲ್ಲ. ಯಾರ ಹತ್ರ ಕಂಪ್ಲೇಂಟ್ ಮಾಡೋದಂತನೂ ಗೊತ್ತಾಯ್ತಲ್ಲ ನಮಗೆ. ಈಗ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತಾ ಇದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಬ್ರ್ಯಾಂಡ್ ಬೆಂಗಳೂರು, ಹೈಟೆಕ್ ಬೆಂಗಳೂರು ಎಲ್ಲ ಮಾಡ್ತಾ ಇದ್ದಾರೆ. ಫಸ್ಟು ನಮ್ಮ ಇದು ಬೋಟ್ ಬಗ್ಗೆ ಹೇಳಿದ್ರಲ್ಲ, ಬೋಟ್ ಬಗ್ಗೆ ಫಸ್ಟು ಬೋಟ್ ಬಗ್ಗೆ ಕೊಟ್ಬಿಡ್ಲಿ, ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ಮಾಡಲಿ. ಒಂದೊಂದು ಏರಿಯಾಗೆ ಒಂದು 10 ಬೋಟ್ ಕೊಟ್ಬಿಟ್ಟು ಫಸ್ಟು ಅದನ್ನು ಜನ ಇವತ್ತು ಟೂ ವೀಲರ್ ಓಡಾಡ್ತಾ ಇದೆ ಸರ್. ಎಲ್ಲಿ ಗುಂಡಿ ಇದೆ ಅಂತ ಗೊತ್ತಾಗೋದಿಲ್ಲ. ರಾತ್ರಿ ಹೋಗ್ಬೇಕಾದ್ರೆ ಮನೆಗೆ ಎಲ್ಲಿ ಗುಂಡಿ ಇದೆ, ಎಲ್ಲಿ ಬೀಳ್ತೀವಿ, ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗ್ತಾನೇ ಇಲ್ಲ.